ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಕಿರಣ್ ಗೌಡ್ರು ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಆಗಿರುತ್ತೆ. ಏನ್ ಪ್ರಶ್ನೆ ಆಗಿರುತ್ತೆ, ಫಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಏನಾಗಿರುತ್ತೆ, ಎರಡು ಇಕ್ವೇಶನ್ ಕೊಡ್ತಾರೆ. ಆ ಎರಡು ಇಕ್ವೇಶನ್ ಅನ್ನ ನೋಡಿ ನಾವು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ವೈ, ಅಥವಾ ಗ್ರೇಟರ್ ವೈ ಅಂತ ಹೇಳುತ್ತೆ, ಅಥವಾ ಲೆಸ್ ದೆನ್ ವೈ ಆಗಿರ್ಬೋದು, ಅಥವಾ ಲೆಸ್ ವೈ ಅಥವಾ ಈಕ್ವಲ್ ಇರ್ಬೋದು. ಅಥವಾ ಆ ಆಪ್ಷನ್ ಅಲ್ಲಿ ಏನ್ ಹೇಳಿದಾರೆ, ಲಾಸ್ಟ್ ಆಪ್ಷನ್ ಈಕ್ವಲ್ ಟು ವೈ ಬರ್ಬೋದು, ಬರ್ಲಿಲ್ಲ ಅಂದ್ರೆ ಕೆನಾಟ್ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಓಕೆನಾ ಫ್ರೆಂಡ್ಸ್? ಹಾಗಾದ್ರೆ ನೋಡಿ ಏನ್ ಕೊಟ್ಟಿದ್ದಾನೆ. ಫಸ್ಟ್ ಗೆ ಇಲ್ಲೇ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಪ್ಲಸ್ 35 ಇಸ್ಕ್ವಲ್ ಟು 0 ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಈಸಿಯಾಗಿ ನೋಡಿ ಗೊತ್ತಾಗ್ತಿದೆ ನಿಮಗೆಲ್ಲ ಏನ್ ಕೊಡ್ತಾ ಇದ್ದಾರೆ. ಫಸ್ಟ್ ನಾನು ಜನರಲ್ ಮೆಥಡ್ ನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಇಂದ ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಒಂದು ಶಾರ್ಟ್ ಕಟ್ಗೆ. ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕಂತೆ. 35x ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ 35x² ಬರುತ್ತೆ. ಆಡ್ ಮಾಡಿದ್ರೆ ಈ 12x ಬರ್ಬೇಕಂತ. ಹಾಗಾದ್ರೆ ಇದು ಯಾವ ಟೇಬಲ್ಸ್ ಇಂದ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಯಾವ ವೇರಿಯೇಬಲ್ಸ್? 35 7 5 35, ಅದ್ ಬಿಟ್ರೆ ಯಾವ್ದಾದ್ರು ಸಿಗುತ್ತಾ? 75 ಬರುತ್ತೆ. ಅಂದ್ರೆ ಈಗ ಈ 75 ಇಲ್ಲಿ ಬರಿಬೇಕಾಗುತ್ತೆ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್, ಈಗ 12 ಬರಬೇಕು ಅಂದ್ರೆ ನೋಡಿ ಇಲ್ಲಿ ಏನ್ ಬರೀತೀರಾ, 12 ಇದೆ ಮತ್ತೆ ಪ್ಲಸ್ 12. ಹಾಗಾದ್ರೆ ಇವೆರಡು ಜಾಗದ ಪಾಸಿಟಿವ್ 12. 7x ಪ್ಲಸ್ 5x ಪ್ಲಸ್ 35 ಈಕ್ವಲ್ ಟು 0 ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸ್ ಅನ್ನ ಕಾಮನ್ ತಗೊಂತೀನಿ. ಎಕ್ಸ್ ನ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 7 ಪ್ಲಸ್ 5 ನ ಕಾಮನ್ ತಗೊಂಡ್ರೆ 5 ಪ್ಲಸ್ ಎಕ್ಸ್ ಪ್ಲಸ್ 7 ಇಸ್ಕ್ವಲ್ ಟು 0. ಎರಡು ಕಾಮನ್ ಇರೋದನ್ನ ತಗೊಂತೀನಿ. 7 ಪ್ಲಸ್ ಎಕ್ಸ್ ಒಂದ್ ಕಡೆ, ನೆಕ್ಸ್ಟ್ ಇನ್ನೊಂದು ಬಿಟ್ಟು ಉಳಿದಿರೋದನ್ನ 5 ಟು 0. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು -7, ಎಕ್ಸ್ ಇಸ್ ಈಕ್ವಲ್ ಟು -5. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡ್ಬೇಕಾಗುತ್ತಾ? ನೋ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡೋದ್ ಬೇಕಿಲ್ಲ. ಎಕ್ಸ್ ವ್ಯಾಲ್ಯೂಗೆ ಈ ತರ ಹೇಳ್ಕೊಟ್ಟೆ, ವೈ ವ್ಯಾಲ್ಯೂಗೆ ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ. ನೋಡ್ಬೋದು ನೀವು ವೈ ವ್ಯಾಲ್ಯೂಗೆ ಇಲ್ಲಿ ನೋಡಿ, ವೈ ಸ್ಕ್ವೇರ್ ಪ್ಲಸ್ 9y ಪ್ಲಸ್ 20 ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಿದೆ, ವೈಗೆ 20 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು ಫ್ರೆಂಡ್ಸ್? 20 ಆಡ್ ಮಾಡಿದ್ರೆ ಏನ್ ಬರ್ಬೇಕು? 9. ಈಗ ನಾವು ಹುಡುಗರಿಗೆ 20 ಅಂತಿದ್ರೆ 10 2s 20 ಸರ್. 10 2s 20 ಆಯ್ತಾ? 10 ಪ್ಲಸ್ 2 12 ಇಲ್ಲ. 10 ಮೈನಸ್ 2 8 ಇಲ್ಲ. 9. ಹಾಗಾದ್ರೆ ಏನಿರ್ಬೋದು? 5 4s 5 4s ಎಷ್ಟು? 20 ಅಲ್ವಾ? 25 ಪ್ಲಸ್ 4 20 ಆಗುತ್ತೆ. ಹಾಗಾದ್ರೆ 5 ಇಂಟು 4, 5 4s 20, 5 ಪ್ಲಸ್ 4 20. ಆಗ ಇಲ್ಲಿ ನನ್ನ ಆನ್ಸರ್ ಏನಾಗಬೇಕಾದ್ರೆ ಪಾಸಿಟಿವ್ ಇದ್ರೆ y ಇಸ್ ಈಕ್ವಲ್ ಟು ಪಾಸಿಟಿವ್, ನೆಗೆಟಿವ್ ಅಲ್ಲಿ ಬರುತ್ತೆ -x -y. ಹಾಗಾದ್ರೆ ಈ ಎಕ್ಸ್ ಇಲ್ಲಿ ಏನ್ ಹೇಳ್ತಾರೆ, ಎಕ್ಸ್ ವೈ ಗಿಂತ ದೊಡ್ಡದ ಚಿಕ್ಕದ ಅದನ್ನ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಈ ಎಕ್ಸ್ ವೈ ನ ತಾಳ್ತೀನಿ ನಾನು. -7 ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ? -5 -4 ಇವೆರಡನ್ನ ಕೊಟ್ಟಿದ್ದಾರೆ. 7 ದೊಡ್ಡದ, -7 ದೊಡ್ಡದ, -5 ದೊಡ್ಡದ? -5 ದೊಡ್ಡದು, -4 ದೊಡ್ಡದು ಕಂಪೇರ್ ಟು -7. ಹಾಗಾದ್ರೆ ಎಕ್ಸ್ ಅನ್ನೋದು ಏನಾಗಿರುತ್ತೆ? ಲೆಸ್ ದೆನ್ ವೈ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಇಕ್ವೇಶನ್ ಇದೆ, ಅದಕ್ಕೆ ನೋಡೋಣ. ಎಕ್ಸ್ -5 ಹಾಗಾದ್ರೆ ಈಕ್ವಲ್ ಆಯ್ತಾ? ನೆಕ್ಸ್ಟ್ -4 ದೊಡ್ಡದ, -5 ದೊಡ್ಡದ? ಸರ್ 4 ಚಿಕ್ಕದಲ್ವಾ ಸರ್? ನೋಡಿ, ಮೈನಸ್ ಇದ್ದಾಗ ಯಾವ ವ್ಯಾಲ್ಯೂ ಚಿಕ್ಕ ಇರುತ್ತೋ ಅದೇ ಬಂದು ಚಿಕ್ಕದಾಗಿರೋದ ದೊಡ್ಡದಾಗಿರುತ್ತೆ. ಹಾಗಾದ್ರೆ y ಇಲ್ದು ದೊಡ್ಡದಾಯ್ತು. ಹಾಗಾದ್ರೆ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಸೇಮ್ ಈಕ್ವಲ್ ಲೆಸ್ ದೆನ್ ಇದೆಯಾ? ಅದೇ ಆನ್ಸರ್ ವಿಲ್ ಬಿ x is less than or equal to y. ಆಪ್ಷನ್ ಸಿ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಏನೋ ಗೊತ್ತಾಗಲಿಲ್ಲ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಇನ್ನೊಂದು ಕ್ಲಾಸಲ್ಲಿ ಬೇಕಾದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ -15x ಪ್ಲಸ್ 54 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡುವಾಗ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರಬೇಕು? 54 ಬರಬೇಕು. ನೆಕ್ಸ್ಟ್ ಆಡ್ ಮಾಡಿದ್ರೆ ಏನ್ ಬರ್ಬೇಕು? 15 ಬರಬೇಕು.
ಆಗ ನನಗಿಲ್ಲಿ ಏನ್ ಗೊತ್ತಿರ್ಬೇಕು ಗೊತ್ತಾ, 54 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು ಫ್ರೆಂಡ್ಸ್. ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ 9 ಮಗ್ಗಿಯಲ್ಲಿ ಬರುತ್ತೆ, 9 9 6 ಅಲ್ವಾ, 9 6 ಬರುತ್ತಾ ಫ್ರೆಂಡ್ಸ್, ಬರುತ್ತೆ 9 ಯಾಕೆ ಇದನ್ನ ತಗೊಂಡೆ ಅಂದ್ರೆ 15 ಇದೆ ಅಲ್ವಾ, 9 + 6 15. ಹಾಗಾದ್ರೆ ಇಲ್ಲಿ ಏನ್ ನಮ್ಗೆ ಚಾಲೆಂಜ್ ಅಂದ್ರೆ ಆಡ್ ಮಾಡಿದ್ರೆ -15 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 54 ಬರಬೇಕು. ಇದಕ್ಕೆ ನಿಮ್ಗೆ ಗೊತ್ತಿರ್ಬೇಕು ನೋಡಿ. ಆಡ್ ಮಾಡ್ತೀನಿ ಅಂದಾಗ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಆಡ್ ಮಾಡ್ತೀನಿ ಅಂದ್ರೆ ಮೈನಸ್ ಇಂಟು ಮೈನಸ್ ಯಾವತ್ತಿದ್ರು ನೀನು ಪ್ಲಸ್ ಮಾಡಬೇಕು. ಸೈನ್ ಬಂದು ಬಿಗ್ಗರ್ ಸೈನ್ ಯಾವ್ದಿರುತ್ತೋ ಅದನ್ನ ಹಾಕ್ಬೇಕಾಗುತ್ತೆ. ಅದೇ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಎ ಮಾಡಬೇಕು, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಎ ಮಾಡಬೇಕು, ಅದೇ ತರ ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಪ್ಲಸ್ ಎ ಮಾಡಬೇಕು. ಆದರೆ ಈ ಮೂರಕ್ಕೆ ಒಂದೇನು ಗೊತ್ತಾ, ಬಿಗ್ ಯಾವುದು ಬಿಗ್ಗೆಸ್ಟ್ ಸೈನ್, ಬಿಗ್ಗೆಸ್ಟ್ ನಂಬರ್ ಸೈನ್ ಯಾವ್ದಿರುತ್ತೋ ಅದನ್ನ ಹಾಕ್ಬೇಕಾಗುತ್ತೆ. ನೆಗೆಟಿವ್ ಅಲ್ಲಿ ಇದ್ರೆ ನೆಗೆಟಿವ್, ಪಾಸಿಟಿವ್ ಅಲ್ಲಿ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅದಾದ್ಮೇಲೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ. ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಲ್ವಂದ್ರೆ. ಹಾಗಾದ್ರೆ ನನಗಿಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಅಂದ್ರೆ ನೆಗೆಟಿವ್, ಎರಡು ನೆಗೆಟಿವ್ ಹಾಕ್ಬೋದಾ ಅಥವಾ ಎರಡು ಪಾಸಿಟಿವ್ ಹಾಕ್ಬೇಕು. ಈ ತರ ಕಂಡೀಷನ್ಸ್ ಇದೆ. ಏನ್ ಮಾಡೋದು, ಎರಡು ನೆಗೆಟಿವ್ ಹಾಕ್ಬೋದಾ ನೋಡಿ, ಎರಡು ನೆಗೆಟಿವ್ ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಹಾಗಾದ್ರೆ 9 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಆಡ್ ಮಾಡಬೇಕು, 9 + 6 15 ಬರ್ತಿದೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇರೋದನ್ನ ಎರಡು ಮೈನಸ್ ಇದ್ರೆ ಏನ್ ಮಾಡಬೇಕು, ಪಾಸಿಟಿವ್ 9 + 6 ಆಯ್ತಾ. ಹಾಗಾದ್ರೆ ನನ್ನ ಉತ್ತರ +9 ಮತ್ತೆ +6 ಸಿಗ್ತಾ ಇದೆ ಫ್ರೆಂಡ್ಸ್. ಹಾಗಾದ್ರೆ ನೆಕ್ಸ್ಟ್ ನಾನು ನೋಡೋಣ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ವೈ ಫೈಂಡ್ ಔಟ್ ಮಾಡಬೇಕು. ಯಾವುದು, ವೈ ಅನ್ನ ಫೈಂಡ್ ಔಟ್ ಮಾಡಬೇಕು. ವೈ ಫೈಂಡ್ ಔಟ್ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿದ್ರೆ 132 ಬರ್ಬೇಕಂತೆ, ಆಡ್ ಮಾಡಿದ್ರೆ 23. ಇಲ್ಲಿ ಯಾವ ಟೇಬಲ್ಸ್ ಇಂದ ಹೋಗ್ಬೋದು, ವಿ ಕ್ಯಾನ್ ಚೆಕ್ ಇಟ್ ಇನ್ 12 11s. ಯಾಕೆಂದ್ರೆ ನಾನು ಇಲ್ಲಿ ನೋಡಿ 23 ಕೊಟ್ಟಿದ್ದೇನೆ, ನಿಯರೆಸ್ಟ್ ಹಂಗೆ ಹಿಂದೆ ಮುಂದೆ ಮಾಡ್ಕೊಡ್ತೀನಿ. 12 + 11 23 ಆಗುತ್ತೆ. ಹಾಗಾದ್ರೆ ಇದಕ್ಕೆ ಒಂದು ಟ್ರಿಕ್ಸ್ ಇದೆ, ನಾನು ಸಾಲ್ವ್ ಎಲ್ಲ ಆದ್ಮೇಲಿಂದ ಟ್ರಿಕ್ಸ್ ಹೇಳ್ಕೊಡ್ತೀನಿ. 12 ಇಂಟು 11 ಅಲ್ಲಿವರೆಗೂ ಕ್ಲಾಸ್ ನೋಡಿ, ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಟ್ರಿಕ್ಸ್ ಇದೆ, ಟ್ರಿಕ್ಸ್ ಹೇಳ್ಕೊಡ್ತೀನಿ. ಮೈನಸ್ ಇಂಟು ಏನಾಯ್ತು ಪ್ಲಸ್, ಓಕೆನಾ. 12 + -12 -11 ಅಂದ್ರೆ 23 ಬರ್ತಿದೆ, ಮಲ್ಟಿಪ್ಲೈ ಮಾಡಿದ್ರೆ 122. ಹಾಗಾದ್ರೆ y ವ್ಯಾಲ್ಯೂ ಇಸ್ ಈಕ್ವಲ್ ಟು ಯಾವಾಗೂ ಏನಾಗುತ್ತೆ, +12 + 11. ಹಾಗಾದ್ರೆ ಇಲ್ಲಿ ನಾವು ನೋಡ್ಬೋದು 9 ಇದಕ್ಕಿಂತ ಚಿಕ್ಕ ಇದೆಯಾ, x ಈಸ್ ಲೆಸ್ ದೆನ್ y, 6 x ಈಸ್ ಲೆಸ್ ದೆನ್ y, ಎರಡು ಇದೆ. ಯಾವ ಆಪ್ಷನ್ ಆಗಿರುತ್ತೆ, ಆಪ್ಷನ್ ಡಿ ಲೆಸ್ ದೆನ್ y ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 6x² + 5x + 1 ಅಂತ ಹೇಳ್ತಿದ್ದಾರೆ. ಈಗ ಸರ್ ಇಲ್ಲಿ ಏನು ಕೊಡ್ತಾ ಇರಲಿಲ್ಲ, ಅವಾಗ 1 ಮಲ್ಟಿಪ್ಲೈ ಮಾಡಿದ್ರೆ 1 ಬರಬೇಕು ಅನ್ಕೊಂತೀವಿ. ಆದ್ರೆ ಇಲ್ಲಿ ಏನ್ ಮಾಡ್ತೇನೆ, 6 ಕೊಡ್ತಾ ಇದ್ದಾನೆ. ಆಗ ಏನ್ ಮಾಡಬೇಕು, 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು, ಆಡ್ ಮಾಡಿದ್ರೆ 5 ಬರಬೇಕು. ಸರ್ ಈಗ ನಾನು ಏನು ತಗೊಂಬೋದು, 6 1 6 ತಗೊಂಬೋದಾ, ಹೌದು ತಗೊಂಬೋದು. 6 - 1 5 ಬರುತ್ತೆ, 6 - 1 5 ಬರುತ್ತೆ. ಆಗ ಮೈನಸ್ ಪ್ಲಸ್ ಇದ್ರೆ ಅಲ್ಲ ಆಗ್ತಾ ಇಲ್ಲ, ಎರಡು ಪಾಸಿಟಿವ್ ಬರಬೇಕು. ಹಾಗಾದ್ರೆ 3 2 6, 2 + 3 5 ಆಗುತ್ತೆ, 3 2 6. ಇಲ್ಲಿ ನನಗೆ ಏನ್ ಬರ್ಬೇಕು, ಆಡ್ ಮಾಡಿದ್ರೆ ಪಾಸಿಟಿವ್ ಬರಬೇಕು, ನೆಗೆಟಿವ್ ಬರಬೇಕು, ಪಾಸಿಟಿವ್. ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಹಾಕಿದ್ರೆ ಮೈನಸ್ ಬರುತ್ತೆ, -5 ಬರುತ್ತೆ, ಆಗಲ್ಲ, ನನಗೆ ಪಾಸಿಟಿವ್ ಬೇಕು, ಪಾಸಿಟಿವ್. ಹಾಗಾದ್ರೆ ಪಾಸಿಟಿವ್ಗೆ ಇಲ್ಲಿ ಪಾಸಿಟಿವ್ ಇರಲಿ, ಅಂದ್ರೆ ನನ್ನ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, -3, -2 ಆಗಿರುತ್ತೆ. ನೆಕ್ಸ್ಟ್ ಇದು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ, ಸಾರಿ ಎಕ್ಸ್ ಕಂಡುಹಿಡಿದ್ರೆ, ಈಗ ವೈ ಕಂಡುಹಿಡಿತಿದ್ದೀವಿ. ವೈ ಕಂಡುಹಿಡಿತೀವಿ ಅಂದಾಗ ಎಲ್ಲಿ ನೋಡಿ, ಇಂಟು ಮಾಡಿದ್ರೆ ಏನ್ ಬರ್ಬೇಕಂತ ಹೇಳ್ತಿದ್ದಾನೆ ನೋಡಿ. ವೈ ಕಂಡುಹಿಡಿಯುವಾಗ ಇಂಟು ಮಾಡಿದ್ರೆ, ಸಾರಿ 2 × 15, 2 × 15 ಮಾಡಿ ಅಂತ ಹೇಳ್ತಿದ್ದಾನೆ. ಆಗ ಆಡ್ ಮಾಡಿದ್ರೆ 11 ಬರಬೇಕು.
ಹಾಗಾದ್ರೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗ್ತಿದ್ಯಾ? 12 ಟೂಸ್ 30 ಬರುತ್ತೆ, ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಬರುತ್ತೆ ಅನ್ನೋದು ಏನಾದ್ರು ಕನ್ಫ್ಯೂಷನ್ ಆಗುತ್ತಾ ನೋಡ. ಇಲ್ವಾ? ಇದಕ್ಕೂ ಬೇಕಾದ್ರೆ ಫ್ಯಾಕ್ಟರ್ ತಗೊಂಡು ಬರ್ಕೊಬಹುದು. 2 ಇಂಟು ಇದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ, ಈಗ ಬೇಡ. ಇಲ್ಲ ಈಸಿಯಾಗಿ 30 ಯಾವ್ದ್ರಲ್ಲಿ ಬರುತ್ತೆ? 6 5 30 ಆಯ್ತಾ. 6 + 5 11 ಕರೆಕ್ಟ್ ಆಗಿದೆ. 6 5 ಓಕೆನಾ. ನನಗೇನು ಬೇಕು? ಪಾಸಿಟಿವ್ ಬೇಕು. ಪಾಸಿಟಿವ್ ಪ್ಲಸ್ 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 ಹಾಕ್ತೀನಿ, ಇಂಟು ಬಂತು. ಹಾಗಾದ್ರೆ y ಈಸ್ ಈಕ್ವಲ್ ಟು -6, -5. ಈಗ ನೋಡಿ, ಎರಡು ಇದಕ್ಕಿಂತ ಚಿಕ್ಕದಿದೆಯಾ ಜಾಸ್ತಿ ಇದೆಯಾ? ನೋಡ್ಬೋದು, ನೀವು ನೋಡ್ಬೋದು. ಇಲ್ಲಿ ಏನಾಗ್ತಿದೆ ಇಲ್ಲಿ? ಸರ್ ಇಷ್ಟೇನಾ ಅಂದ್ರೆ ಇಷ್ಟೇ ಮಾಡ್ಬಿಟ್ಟು, ಸರ್ ಈಗ ನಾನು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೆ, ಇದು -3 ದೊಡ್ಡದಿದೆ ಸರ್, -3 2 ದೊಡ್ಡದಿದೆ, ಇವೆರಡು ಚಿಕ್ಕದಿದೆ. ಹಾಗಾದ್ರೆ ಸರ್ x ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ y ಅಂತ ಹಾಕ್ಬಿಡೋದಾ? ಸರ್ ರೈಟ್, ಆಪ್ಷನ್ ಬಿ ಅಂತ ಹಾಕಿದ್ರೆ ಹೋಯ್ತು ನಿಮ್ದೊಂದು ಮಾರ್ಕ್ಸ್. ಅಲ್ಲಿ ಏನಾಗಿರುತ್ತೆ, ಇಲ್ಲಿ ಕೊಟ್ಟಿದ್ದೀರಲ್ವಾ, ಈ 6 ಕೊಟ್ಟು ತಗೊಂಡಿದ್ರಲ್ಲ, ಆ 6 ಇಂದ ಬಂದಿರೋ ಆನ್ಸರ್ ಅನ್ನ ಡಿವೈಡ್ ಮಾಡಬೇಕು ಫ್ರೆಂಡ್ಸ್. ಡಿವೈಡ್ ಮಾಡಬೇಕಾಗುತ್ತೆ. ಡಿವೈಡ್ ಮಾಡಿದ್ರೆ x ಈಸ್ ಈಕ್ವಲ್ ಟು -1/2 ಕಾಮ 2 ಇಂದ -1/3 ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಅದೇ ತರ y ಗೆ y ಈಸ್ ಈಕ್ವಲ್ ಟು 15 ಇಂದ ತಗೊಂಡಿದ್ದು, -6/15 ಕಾಮ -5/15. ಸಿಂಪ್ಲಿಫೈ ಮಾಡಿದ್ರೆ y ಈಸ್ ಈಕ್ವಲ್ ಟು 6 ಇಂದ ಡೈರೆಕ್ಟ್ ಆಗಲ್ಲ, 3 ಇಂದ ಆಗುತ್ತೆ. 3 2s 6, 3 ಇಂದ 3 5s 15 ಆಯ್ತು. ನೆಕ್ಸ್ಟ್ -5 ಇದೆ, 1s 3s ನೋಡಿ, -3 -3 ಈಸ್ ಈಕ್ವಲ್. ಹಾಗಾದ್ರೆ -2 ದೊಡ್ಡದ, -2/5 ದೊಡ್ಡದ? ಅವೆರಡು ನೋಡ್ಕೊಂಡ್ಬಿಟ್ರೆ ಸಾಕು. ಓಕೆ, 1/2 ಅಂದ್ರೆ ಏನು? 0.5. 2/5 ಅಂದ್ರೆ ಏನು? 0.40. ಏನಾಗುತ್ತೆ? 0.40 ಅಂದ್ರೆ ಇಲ್ಲಿ ನೋಡಿ, ಇದು -0. ನಮ್ಗೆ ಗೊತ್ತಿರಬೇಕು, ಫ್ರಾಕ್ಷನ್ಸ್ ನಾನು ಒಂದು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಏನು ಯಾವ ತರ ಇದೆ. ಅದ್ರದ್ದು ಒಂದು ಕ್ಲಾಸ್ ಸಹ ಮಾಡ್ತೀನಿ, ಯಾವ ತರ ನಾವು ಈಸಿಯಾಗಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋದನ್ನ ರೀಸೆಂಟ್ ಆಗಿ ಮಾಡ್ತೀನಿ. ಅದು ಬೇಕು ಅಂದ್ರೆ, ಬೇಗ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಡಿವೈಡ್ ಮಾಡಿದ್ರೆ -0.33 ಅಂತ ಬರುತ್ತೆ. ನೆಕ್ಸ್ಟ್ y ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? -0.4 ಆಗಿರುತ್ತೆ. ನೆಕ್ಸ್ಟ್ ಇದು 0.33. ಇಲ್ಲೇ ನಮ್ಗೆ ಗೊತ್ತಾಗ್ತಿದೆ, ಇದು -5 ಇದೆ, ಇಲ್ಲಿ 4 ಇದೆ, 0. ಇಲ್ಲಿ ಏನಾಗ್ತಿದೆ ಈಗ? -5 ಚಿಕ್ಕದು, -5 ಚಿಕ್ಕದು, -3 ಅದು ಮಧ್ಯೆ ಇರುತ್ತೆ. ಹಾಗಾದ್ರೆ ಏನಾಗ್ತಿದೆ? ಈಕ್ವಲ್ ಬಂತು. ಸಿ ಕೆನಾಟ್ ಡಿಫೈನ್ಡ್. ಹಾಗಾದ್ರೆ ಆಪ್ಷನ್, ಸಾರಿ, ಈ ಆಪ್ಷನ್ ಇ ಆಗಿರುತ್ತೆ. ಒಂದ್ ಸೆಕೆಂಡ್ ಇಲ್ಲಿ ನೋಡಿ, ಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ತೀನಿ. ಫಸ್ಟ್ 0.5ಗೆ -0.5ಗೆ ಎಕ್ಸ್ ಈಸ್ ಏನಾಗ್ತಿದೆ? ಎಕ್ಸ್ -5 ದೊಡ್ಡದು ಅಲ್ವಾ? ಹಾಗಾದ್ರೆ ಇವೆರಡು ಚಿಕ್ಕದು. ಹಾಗಾದ್ರೆ ಈಸ್ ಈಕ್ವಲ್ ಟು ವೈ. ಕೊಡ್ಬೋದಾ ಫ್ರೆಂಡ್ಸ್? ಕೊಡ್ಬೋದಾ? ಕೊಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಕಂಪೇರ್ ಮಾಡ್ತೀನಿ? 0.33 ಕಂಪೇರ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ನೋಡಿ, ಎಕ್ಸ್ ಏನಾಗ್ತಿದೆ? ಈಕ್ವಲ್ ಇದೆ, ಮತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವೈ. ಎರಡು ಈಕ್ವೇಶನ್ ಒಂದೇ ಬರ್ತಿದ್ಯಾ? ಸೈನ್ ಆದ್ರೂ ಈಕ್ವಲ್ ಬರಬೇಕು ಅಂತಲ್ಲ, ಸೈನ್ ಈಕ್ವಲ್ ಬರ್ತಿಲ್ಲ. ಹಾಗಾದ್ರೆ ಈ ರಿಲೇಷನ್, ನೋ ರಿಲೇಷನ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಅಂತ ಆಗ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 2x² - 7x + 3 = 0. ಅಂದ್ರೆ ಇಲ್ಲಿ x ಅನ್ನ ನಾನು ಕಂಡುಹಿಡಿಯಕ್ಕೆ ಹೋಗ್ತೀನಿ ಅಂದ್ರೆ, x ಅನ್ನ ಕಂಡುಹಿಡಿತೀನಿ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 2 × 3 ಏನು? 6. ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು, ಆಡ್ ಮಾಡಿದ್ರೆ 7 ಬರಬೇಕು. ಮಾಡೋದು 6 1s 6 ತಂಬೋದು, ಚೆಕ್ ಮಾಡಿ ಬರೋಣ ನೋಡೋಣ. 6 1s 6, ಆಡ್ ಮಾಡಿದ್ರೆ 7, ಮೈನಸ್ -7, 3 2s 7, ಬಂತಲ್ಲ 6. ಏನಿದೆ? 6 ಬರ್ತಾ ಇದೆ. ಹಾಗಾದ್ರೆ x is equal to +6 and 1. ನೆಕ್ಸ್ಟ್ y ಅನ್ನ ಫೈಂಡ್ ಔಟ್ ಮಾಡ್ತೀನಿ. y is equal to 4 3s 12. ಅಂದ್ರೆ ಇಲ್ಲಿ ಹೇಳ್ತಿದೆ 4 × 3, 4 3s 12. ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಆಡ್ ಮಾಡಿದ್ರೆ 7 ಬರಬೇಕು. ಏನ್ 3 4s 12, 4 3s 12. ಈಗ ಇದು ಪಾಸಿಟಿವ್ ನೆಗೆಟಿವ್? ನನಗೆ ಇಲ್ಲಿ ಎರಡು 7 ಬರಬೇಕು, -7 ಬರುತ್ತೆ. ಅಂದ್ರೆ x is equal to, ಸಾರಿ ಫ್ರೆಂಡ್ಸ್,
ಸಾರಿ y ಅಲ್ವಾ. y is equal to 4, 3 ಆಗಿರುತ್ತೆ. ಹಾಗಾದ್ರೆ x 6 ಅಂತ ತಗೊಳ್ಬೇಕು. x 6 ಅಂದ್ರೆ ಚಿಕ್ಕದ, ಇದು ಚಿಕ್ಕದ, ಇದು ಚಿಕ್ಕದು. x is ಸಾರಿ x ಏನಾಗ್ತಿದೆ ಗ್ರೇಟರ್ ದೆನ್ y ಬರ್ತಿದೆ. ಯಾವಾಗ 1 ತಗೊಂಡ್ರೆ x is ಲೆಸ್ ದೆನ್ y ಆಗ್ತಿದೆಯಾ. ಈ ತರ ಇಕ್ವೇಶನ್ ಬಂದಾಗ ಕೆನಾಟ್ ಡಿಫೈನ್ಡ್ ಅಂತ ಹೇಳ್ಬಿಡ್ಬೇಕು. ಆಗ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಅಷ್ಟೇ, ಟಿಕ್ ಹಾಕಿ ಓದ್ತಾ ಇರ್ಬೇಕು ಅಷ್ಟೇ, ಆಯ್ತಾ. ನೆಕ್ಸ್ಟ್ 10x square plus 13x minus 14 is equal to 0, y square plus 5y plus 6 is equal to 0 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರಬೇಕು, 10 into 14 equal to 140 ಆಗಿರುತ್ತೆ ಫ್ರೆಂಡ್ಸ್. ಎಷ್ಟಾಗುತ್ತೆ ಫ್ರೆಂಡ್ಸ್, 140 ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ಬೋದು, ಈ ಮಲ್ಟಿಪ್ಲೈ ಮಾಡಿದ್ರೆ 140, 13 ಆಡ್ ಮಾಡಿ 13. ಈ ತರ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ, ಯಾವ ಟೇಬಲ್ಸ್ ಇಂದ ಬರುತ್ತೆ ಅನ್ನೋದನ್ನ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡುತ್ತೆ. ಯಾವ ಟೇಬಲ್ಸ್ ಇರ್ಬೋದು, ಲೈಕ್ 0 ಇಲ್ಲಿ ಸೈಡ್ ಅಲ್ಲಿ 7 2s 14 ಅಲ್ವಾ, ಅಷ್ಟೇ. 7 2s ಮೀನ್ಸ್ 72s ಆಗ್ಬೋದು ಅಥವಾ 27s ಆಗ್ಬೋದು. 72s ಆಗಲ್ಲ. ಅದೇ ತರ ಬೇಕಾದ್ರೆ ನಾವ್ ಏನ್ ತಗೋಬಹುದು, 27s ತಗೋಬಹುದು ಅಲ್ವಾ. ಮೀನ್ಸ್ 20 into 7. ಇಲ್ಲಿ ನನಗೆ ಪಾಸಿಟಿವ್ ಬರಬೇಕು. ಹಾಗಾದ್ರೆ ಈ ಜಾಗಕ್ಕೆ ಪಾಸಿಟಿವ್, ಜಾಗಕ್ಕೆ ನೆಗೆಟಿವ್. ಪ್ಲಸ್ ಇಂಟು ಮೈನಸ್, ಮೈನಸ್ 20 ಮೈನಸ್ 7 is equal to 13. ಮಲ್ಟಿಪ್ಲೈ ಮಾಡಿದ್ರೆ 140 ಹಿಂಗ್ ಬರ್ತಿದೆ. ಹಾಗಾದ್ರೆ ನನಗೆ x is equal to minus 20, y and ಇನ್ನೊಂದು ವ್ಯಾಲ್ಯೂ ಪ್ಲಸ್ 7 ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡ್ಬೋದು, ನೆಕ್ಸ್ಟ್ ಪ್ರಶ್ನೆಯಲ್ಲಿ ಏನ್ ಹೇಳ್ತೀವಿ, y is equal to ಡೈರೆಕ್ಟ್ ಆಗಿ ನಾವು ನೋಡಿ, y is equal to y ಸ್ಕ್ವೇರ್, ಬರೀ y ಸ್ಕ್ವೇರ್ ಕೊಟ್ಟಿದ್ದಾರೆ, ಬರೀ ಇಂಟು ಮಾಡಿದ್ರೆ 6, ಆಡ್ ಮಾಡಿದ್ರೆ 5. ಹಾಗಾದ್ರೆ 6 1s 6 ಅಂತೀರಿ, 6 1s 6, 6 minus 1 5 ಬರುತ್ತೆ. ಅದೇ ಮೈನಸ್ ಆಗಲ್ಲ. ಹಾಗಾದ್ರೆ ಏನು ತಗೊಂಡು 3 2s ಆಗಿದೆ, ಇದೆಯಲ್ವಾ, ಆಲ್ರೆಡಿ ಮಾಡಿದ್ದೀನಿ. ಇದು 3 2s 6, ಇದು ಮೈನಸ್ ಕೊಡೋದು ಆಗಲ್ಲ, ಸಾರಿ ಪ್ಲಸ್ ಇಂಟು ಪ್ಲಸ್ 5. ಓಕೆ, ಆಗುತ್ತೆ. y is equal to minus 3, minus 2. ಹಾಗಾದ್ರೆ ಮೈನಸ್ 3 ದೊಡ್ಡದ, ಮೈನಸ್ 2 ದೊಡ್ಡ, 20 ದೊಡ್ಡದ, ಇಲ್ಲೇ ಗೊತ್ತಾಗ್ತಿದೆ ನೋಡಿ ಫ್ರೆಂಡ್ಸ್. ಪ್ಲಸ್ ಇಲ್ಲಿ ಮೈನಸ್, ಇಲ್ಲೇ ನೋಡಿ ಇದಾಗುತ್ತಾ, ಯಾಕೆಂದ್ರೆ ಇದು ದೊಡ್ಡ ನಂಬರ್ ಇದೆ, ಅದು 20 ದೊಡ್ಡ ನಂಬರ್, ಸಾರಿ ಮೈನಸ್ 20 ಚಿಕ್ಕ ನಂಬರ್, ಇವಿ ತುಂಬಾ ಚಿಕ್ಕದು. ಅದಾದ್ಮೇಲೆ ಇವೆರಡು ಇದೇನಾಗ್ತಿದೆ ದೊಡ್ಡದು, ಇದು ದೊಡ್ಡದು. ಹಾಗಾದ್ರೆ x is less than y ಅಂತ ಬರುತ್ತೆ. ಈಗ x ಪಾಸಿಟಿವ್ 7 is less than y. ಹಾಗಾದ್ರೆ cannot defined. ಆಪ್ಷನ್ ಡೈರೆಕ್ಟ್ ಇ ಅಂತ ಹೇಳ್ಬೋದು. ಆಲ್ರೆಡಿ ನಿಮ್ಗೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ, ಶಾರ್ಟ್ ಕಟ್ ನೋಡ್ಬೋದು. ಈಗ ಅಷ್ಟೊಂದೆಲ್ಲ ಮಾಡೋದೇನ್ ಬೇಕಿಲ್ಲ, ಅದನ್ನ ಒಂದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಪಾಸಿಟಿವ್ ಇದ್ರೆ ಪಾಸಿಟಿವ್, ನೋಡಿ ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ. ಆಗ ನಮ್ಮ ಆನ್ಸರ್ ಏನಾಗಿರುತ್ತೆ ಅಂದ್ರೆ ನೆಗೆಟಿವ್ ನೆಗೆಟಿವ್ ಆಗುತ್ತೆ. ಎರಡು ಪಾಸಿಟಿವ್ ಇದ್ರೆ ಎರಡು ನೆಗೆಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಇದೆ, ಈಗ ಗೊತ್ತಾಯ್ತು ಒಂದು. ನೆಕ್ಸ್ಟ್ ಇನ್ನೊಂದ್ರಲ್ಲಿ ಒಂದು ಫಸ್ಟ್ ನೆಗೆಟಿವ್ ಇದೆ, ಆಮೇಲೆ ಪಾಸಿಟಿವ್ ಇದೆ. ಆಗ ಏನಾಗುತ್ತೆ, ಎರಡು ಪಾಸಿಟಿವ್ ಸಾರಿ ಎರಡು ಪಾಸಿಟಿವ್ ಎರಡು ನೆಗೆಟಿವ್ ಇದ್ದಾಗ ಎರಡೂ ಸಹ ತಿರ್ಗಾ ಪಾಸಿಟಿವ್ ಆಗುತ್ತೆ. ಓಕೆನಾ, ಇಲ್ಲೂ ಸಹ ಚೆಕ್ ಮಾಡಬಹುದು. ಇಲ್ಲೇನಿದೆ ಮೈನಸ್ ಪ್ಲಸ್, ಇಲ್ಲೇ ನೋಡಿ +9 +6, ಇಲ್ಲೂ +9 +6. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಎರಡು ಪಾಸಿಟಿವ್ ಇದ್ದಾಗ ಎರಡು ನೆಗೆಟಿವ್ ಬರುತ್ತೆ. ಇಲ್ಲೇ ನೋಡಿ, ಇಲ್ಲೂ ಮೈನಸ್ ಮೈನಸ್, ಇಲ್ಲೂ ಸಹ ಮೈನಸ್, ಇಲ್ಲೂ ಸಹ ಮೈನಸ್ ಬಂತು. ಆಯ್ತಾ, ಎರಡು ಪಾಸಿಟಿವ್ ಇದ್ದ ಎರಡು ನೆಗೆಟಿವ್ ಬರುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ಒಂದು ನೆಗೆಟಿವ್ ಇದ್ದು ಒಂದು ಪಾಸಿಟಿವ್ ಇದ್ರೆ ಏನಾಗಿರುತ್ತೆ ಅಂದ್ರೆ ಎರಡು ಸಹ ಪಾಸಿಟಿವ್ ಬರುತ್ತೆ. ಈ ತಾನೇ ಒಂದು ಕ್ವಶನ್, ಆ ಕ್ವಶನ್ ಎರಡನೇ ಕ್ವಶನ್ ಅಲ್ಲಿ ನೋಡ್ದ ಅದಾಗಿತ್ತು. ನೆಕ್ಸ್ಟ್ ಒಂದು ಪಾಸಿಟಿವ್ ಇದ್ದು ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಇದ್ದು ಒಂದು ನೆಗೆಟಿವ್ ಇದ್ದಾಗ ಏನಾಗಿರುತ್ತೆ ನೋಡಿ, ಇಲ್ಲೇ ಎರಡು ಇಕ್ವೇಶನ್ಸ್ ಇದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಒಂದು ಪಾಸಿಟಿವ್ ನೆಗೆಟಿವ್ ಇದ್ದಾಗ
ನಮಗೆ ಉತ್ತರ ನೆಗೆಟಿವ್ ಮತ್ತೆ ಪಾಸಿಟಿವ್ ಆಗಿರುತ್ತೆ. ಇನ್ನೊಂದು ಪಾಸಿಟಿವ್ ಪಾಸಿಟಿವ್ ಅಂದ್ರೆ ನೆಗೆಟಿವ್ ನೆಗೆಟಿವ್ ಅಲ್ವನ್ರಿ. ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ತಿದೆ, ಇಲ್ಲೊಂದ್ ಕಡೆ ಸೈಡ್ ಅಲ್ಲಿ ಬರ್ದು ಹೋಗ್ತೀವಿ. ನೆಗೆಟಿವ್ ನೆಗೆಟಿವ್ ಇದ್ರೆ ಏನಾಗುತ್ತೆ, ಪಾಸಿಟಿವ್ ಪಾಸಿಟಿವ್ ಸಿಗುತ್ತೆ. ಓಕೆ, ಒಂದು ಸಾರಿ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ರೂ ಸಹ ಪಾಸಿಟಿವ್ ಪಾಸಿಟಿವ್ ಸಿಕ್ಬಿಡುತ್ತೆ. ಅದೇ ತರ ಇನ್ನೊಂದು ಪಾಸಿಟಿವ್ ನೆಗೆಟಿವ್ ಇದ್ದರೆ ನೆಗೆಟಿವ್ ಪಾಸಿಟಿವ್ ಉತ್ತರ ಸಿಗುತ್ತೆ. ಇನ್ನೊಂದು ಪಾಸಿಟಿವ್ ಪಾಸಿಟಿವ್ ಇದ್ರೆ ಎರಡು ನೆಗೆಟಿವ್ ನೆಗೆಟಿವ್ ಉತ್ತರ ಸಿಗುತ್ತೆ ಅಲ್ವಾ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ಇಲ್ಲೇ ನೋಡಿ ಇದೆ ಪಾಸಿಟಿವ್ ನೆಗೆಟಿವ್ ಇದ್ರೆ ಉಲ್ಟಾ ಆಗ್ತಿದೆ ಸೈನ್. ಪಾಸಿಟಿವ್ ಪಾಸಿಟಿವ್ ಇದ್ದಾಗ ಏನಾಗ್ತಿದೆ ನೋಡಿ, ಪಾಸಿಟಿವ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ನೆಗೆಟಿವ್, ಪಾಸಿಟಿವ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ನೆಗೆಟಿವ್. ಅದೇ ತರ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಪಾಸಿಟಿವ್. ಎರಡೂ ನೆಗೆಟಿವ್ ಇದ್ರೆ ನೋಡಿ, ಆ ಕ್ವಶನ್ ಮಾಡಿದೀವ, ಎರಡು ನೆಗೆಟಿವ್ ಕೊಟ್ಟಿರೋದು, ಎರಡು ನೆಗೆಟಿವ್, ಸಾರಿ ಅದನ್ನ ಮಾಡಿಲ್ಲ. ನೆಗೆಟಿವ್ ನೆಗೆಟಿವ್ ಇದ್ದಾಗ ಎರಡು ಸಹ ಪಾಸಿಟಿವ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ದಿನ ಕ್ಲಾಸ್ ಇದಾಗಿತ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಂಪ್ಲಿಫೈ ಮಾಡೋದು ಬೇಕಿಲ್ಲ, ನೋಡ್ತಿದ್ದಂಗೆ ಆನ್ಸರ್ ಮಾಡೋದನ್ನ ನಾನು ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಕ್ಲಾಸಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.